ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ನಾನಿವತ್ತು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಮಕ್ಕಳಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನಾನಿವಾಗ ಮೊದಲಿಗೆ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೋಧಿ ಹಿಟ್ಟಲ್ಲಿ ಸ್ವಲ್ಪ ನಾನು ಎಣ್ಣೆ, ಸಕ್ಕರೆ ಮತ್ತು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಇಷ್ಟ ಇರೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸಕ್ಕರೆ ಹಾಕೋದ್ರಿಂದ ಈ ನಮ್ಮ ಸ್ನ್ಯಾಕ್ಸ್ ಏನು ರೆಡಿ ಮಾಡ್ಕೋತೀವಲ್ವ, ಕಲರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇವಾಗ ನಾನು ಹಿಟ್ಟನ್ನ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಿಂದ ಸರಿಯಾಗಿ ಒತ್ತಿ ನಾನು ನಾದ್ಕೋತಾ ಇದ್ದೀನಿ. ಈ ಥರ ಜೋರಾಗಿ ಒತ್ಕೊಂಡು ಮತ್ತು ಸ್ವಲ್ಪ ಮಧ್ಯದಲ್ಲಿ ಎಣ್ಣೆ ಹಾಕ್ಕೊಂಡು ಅದನ್ನು ಹಚ್ಚಿ ಜೋರಾಗಿ ಒತ್ತಿ ನಾದ್ಕೋತಾ ಇದ್ದೀನಿ. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೋತೀವಲ್ವ ಆ ಚೆನ್ನಾಗಿ ಚಪಾತಿ ಆಗಲಿ ಪೂರಿ ಆಗಲಿ ಅದು ಬರುತ್ತೆ. ಇವಾಗ ನೋಡಿ ಮತ್ತೆ ನಾನು ಎಣ್ಣೆ ಹಚ್ಕೊಂಡು ಸರಿಯಾಗಿ ಮತ್ತೆ ನಾದ್ಕೋತಾ ಇದ್ದೀನಿ. ಈ ಥರ ಕೈಯಿಂದ ಜೋರಾಗಿ ಬಡಿದು ನಾದ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸಾಫ್ಟಾಗಿ ಉಬ್ಬುತ್ತೆ. ಮತ್ತು ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಸರಿಯಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ವಾ. ಇದಕ್ಕೆ ಇವಾಗ ನಾವು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಒಂದು ವೇಳೆ ನಿಮ್ಗೆ ಟೈಮ್ ಇಲ್ಲ ಅಂದರೆ ಒಂದು 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಲೇಬೇಕು. ಅಂದಾಗಲೇ ಈ ನಮ್ಮ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಇವಾಗ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ ನಾನು ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕ್ಕೋತಾ ಇದ್ದೀನಿ. ಸೊ ನಿಮ್ಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ನಾನು ಎರಡನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೋತಾ ಇದ್ದೀನಿ. ಚುಟುಕಿ ಅರಿಶಿಣ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರುತ್ತಾ ಸಣ್ಣ ಕಪ್ಪಲ್ಲಿ ಕ್ಯಾಪ್ಸಿಕಮ್ನ ಹಾಕ್ಕೋತಾ ಇದ್ದೀನಿ. ಸಿಮ್ಲಾ ಮೆಣಸಿನ್ಕಾಯಿ ಅಂತಾರಲ್ವ ಅದು. ನಮ್ಮ ಗುಲ್ಬರ್ಗ ಸೈಡ್ ನಾವು ದಪ್ಪ ಮೆಣಸಿನ್ಕಾಯಿ ಕೂಡ ಅಂತೀವಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸರಿಯಾಗಿ ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸರಿಯಾಗಿ ಹುರ್ಕೊಳ್ಳೋದ್ರಿಂದ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಎಣ್ಣೆ ಹಿರ್ಕೊಂಡ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಸೊ ಇದನ್ನು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಲ್ವ ಅಷ್ಟು ಚೆನ್ನಾಗಿ ಟೇಸ್ಟ್ ಹೆಚ್ಚಾಗುತ್ತೆ. ಇವಾಗ ನಾನು ಹಸಿ ಶುಂಠಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ನಾನು ಹುರ್ಕೋತಾ ಇದ್ದೀನಿ. ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಮಕ್ಕಳ ಲಂಚ್ ಬಾಕ್ಸಿಗೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಯಾವುದೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. 2 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಪನ್ನೀರ್ ಕೂಡ ಹಾಗೆ, ಅದು ಕೈಯಿಂದ ಚೆನ್ನಾಗಿ ಆಗೋದಿಲ್ಲಲ್ವ, ಅದಕ್ಕೋಸ್ಕರ ಈ ತುರಿಯೋದ್ರಿಂದ ಈ ಥರ ಹೆಚ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ರೆ ಚಿಕ್ಕದಾಗಿ ಆಗುತ್ತೆ ಅಲ್ವಾ. 2 ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರು ಸರಿಯಾಗಿ ಹೊಂದ್ಕೊಳ್ಬೇಕು, ಮಿಕ್ಸ್ ಆಗಬೇಕು. ಅಲ್ಲಿವರೆಗೆ ಈ ಥರ ಕೈಯಿಂದ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹೆರ್ಚ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂತಂದರೆ ಕೈಯಿಂದ ಅಂದರೆ ದಪ್ಪ ಉಳ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಇವಾಗ ನಾನು ಅಚ್ಕಾರ ಪುಡಿನ ಹಾಕ್ಕೋತಾ ಇದ್ದೀನಿ 1 ಟೇಬಲ್ ಸ್ಪೂನು. ನೀವು ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಬೋದು. ಮತ್ತು ಕೊತ್ತಂಬರಿ ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೇನು ಎಕ್ಸ್ಟ್ರಾ ಮಸಾಲನೇ ಬೇಕಾಗಿಲ್ಲ, ಅಂದರೂ ಕೂಡ ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಇದು ಕ್ಯಾಪ್ಸಿಕಮ್ ಕೂಡ ಮಕ್ಕಳ ಬ್ರೈನಿಗೆ ಕೂಡ ತುಂಬ ಒಳ್ಳೆಯದು. ಮತ್ತು ಆಲೂಗಡ್ಡೆ ಕೂಡ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ಪನ್ನೀರ್ ಕೂಡ ಅಷ್ಟೇ ಒಳ್ಳೆಯದು. ಆಲೂಗಡ್ಡೆನ ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಬಟ್ ನಿಯಮಿತವಾಗಿ ನಾವು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ಅಷ್ಟೇ ಬೆನಿಫಿಟ್ ಇದೆ. ನೋಡಿ, ಕೈ ಬಿಡದವರಾಗಿ 1 ನಿಮಿಷನ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಆ ಪಾತ್ರೆಯಿಂದ ಒಂದು ಪ್ಲೇಟಿಗೆ ನಾನು ಆರೋದಕ್ಕೆ ಹಾಕ್ಕೊಂಡು ಬಿಡ್ತಾ ಇದ್ದೀನಿ. ಅದು ಸೈಡಲ್ಲಿ ಆರಲಿ, ಅಲ್ಲಿವರೆಗೂ ನಾನು ಹಿಟ್ಟನ್ನ ಮತ್ತೆ ಚೆನ್ನಾಗಿ ಕೈಯಿಂದ ಬಡಿದು ಸರಿಯಾಗಿ ನಾದ್ಕೊಳ್ತಾ ಇದ್ದೀನಿ. ಮತ್ತು 2 ಉಳ್ಳೆನ ಮಾಡಿಕೊಂಡು ಹಿಟ್ಟಲ್ಲಿ ಎದ್ಬಿಟ್ಟು ಮೇಲ್ಗಡೆ ತುಪ್ಪನ ಹಚ್ಚಿ 2 ಚೆನ್ನಾಗಿ ಫೋಲ್ಡ್ ಮಾಡಿ ಕೈಯಿಂದ ರೋಲ್ ಮಾಡ್ಕೋತಾ ಇದ್ದೀನಿ. ಈ ಥರ ರೋಲ್ ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೋತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ವಾ ಹಿಟ್ಟು. ನಾವು ಎಷ್ಟು ಚೆನ್ನಾಗಿ ಬಡಿದು ನಾದ್ಕೋತೀವಲ್ವ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಚಪಾತಿಗಿಂತ ಒಂಚೂರು ದಪ್ಪ ಇರಲಿ, ಜಾಸ್ತಿ ದಪ್ಪ ಕೂಡ ಬೇಡ, ಚಪಾತಿಗಿಂತ ಒಂಚೂರು. ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಮತ್ತೆ ಅದೆಲ್ಲ ಈ ಥರ ಎಲ್ಲ ರೋಲ್ ಮಾಡಿಕೊಂಡು ಕೈಯಿಂದ ಇದು ಚಪಾತಿನ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ಏನು ಹಚ್ಬೇಡಿ. ಡ್ರೈ ಆದಮೇಲೆ ಮತ್ತೆ ನಾನು ಉಲ್ಟಾ ತಿರುಗಿಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದು ನೋಡಿ ಎಷ್ಟು ಲೇಯರಾಗಿ ಉಚ್ಕೊಳತ್ತೆ ಪದರು. ನಿಮ್ಮ ಪದರ ಚಪಾತಿ ಬೇಕಾತಂದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. 2 ಪದರು, 3 ಪದರು, 4 ಪದರಿನ ಚಪಾತಿ ಕೂಡ ನಾನು ಮಾಡಿ ತೋರಿಸ್ತೀನಿ. ನಿಮ್ಮ ಟೈಮ್ ಯಾರಿಗಿರಲ್ಲೋ ಅಂಥವ್ರು ಈ ಥರ ಮಾಡ್ಕೊಂಡು ತಿಂದರೆ ಬೇಗ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ಸ್ಮ್ಯಾಶರ್ ಇರುತ್ತಲ್ವ, ಸ್ಮ್ಯಾಶರಿಂದ ಈ ಥರ ಅದು ಉಬ್ಬಕ್ಕೆ ಬಿಡಬಾರ್ದು, ಆ ಥರ ಸ್ಮ್ಯಾಶ್ ಮಾಡಿ ಸರಿಯಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ ಡ್ರೈ ಆಗಿದೆ ಅಲ್ವಾ, ನಾನು ತುಪ್ಪನ ಹಚ್ಕೋತಾ ಇದ್ದೀನಿ. ಪೂರ್ತಿ ಚಪಾತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ತುಪ್ಪನ ಹಚ್ಕೊಳ್ಳಿ. 2 ಸೈಡ್ ತುಪ್ಪನ ಹಚ್ಕೊಳ್ಳಿ. ಇದು ಈಸಿಯಾಗಿ ಏನು ಕೇವಲ 10 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು. ಏನು ಎಕ್ಸ್ಟ್ರಾ ಕಟ್ ಮಾಡೋದಿಲ್ಲ, ಎಕ್ಸ್ಟ್ರಾ ಮಸಾಲೆ ಇಲ್ಲ, ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆಯೂ ಕೂಡ ಇಲ್ಲ. ಈಸಿಯಾಗಿ ನಾವು ಪಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪದರು ಮುಚ್ಕೊಂಡಿದೆ ಅಲ್ವಾ.
ಈ ಥರ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾನು ನಿಮ್ಗೆ ಇನ್ನೊಂದು ಕೂಡ ನಾನು ಮಾಡಿ ತೋರಿಸ್ತಿದ್ದೀನಿ. ಇದು ರೆಡಿಯಾಗಿದೆ ಇವಾಗ ನೋಡಿ. ಇವಾಗ ಇನ್ನೊಂದು ಚಪಾತಿ ಕೂಡ ನಾನು ರೋಲ್ ಮಾಡಿಕೊಂಡು ಹಿಟ್ಟಲ್ಲಿ ಅದ್ಬಿಟ್ಟು ತುಪ್ಪನ ಹಚ್ಕೊಂಡು ಕೈಯಿಂದ ಸ್ಪ್ರೆಡ್ ಮಾಡಿಕೊಂಡು ಕೈಯಲ್ಲಿ ಮತ್ತೆ ರೌಂಡಾಗಿ ರೋಲ್ ಮಾಡ್ಕೋತಾ ಇದ್ದೀನಿ. ಮಾಡಿಕೊಂಡು ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ವಾ ಹಿಟ್ಟು. ಮೇನ್ ಅಂದರೆ ಇದಕ್ಕೆ ನಾವು ಹಿಟ್ಟು ಯಾವ ಥರ ನಾದ್ಕೋತೀವಿ ಆ ಥರ ಚಪಾತಿ ಬರುತ್ತೆ. ಯಾವಾಗಲೂ ಏನು ರೊಟ್ಟಿ ಮಾಡಲಿ ಚಪಾತಿ ಪೂರಿ ನಾವು ಹಿಟ್ಟನ್ನ ಪೇಷನ್ಸಿಂದ ಸರಿಯಾಗಿ ನಾದ್ಕೊಳ್ಬೇಕಾಗುತ್ತೆ, ಅಂದಾಗಲೇ ಅದು ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ಎಷ್ಟು ಈಸಿಯಾಗಿ ಚಪಾತಿ ಬರ್ತಿದೆ ಅಲ್ವಾ. ಇದು ತುಂಬ ಸಾಫ್ಟ್ ಕೂಡ ಇರುತ್ತೆ ನೋಡಿ. ಜಾಸ್ತಿ ನಾವು ಹಂಚಲ್ಲಿ ನಾವು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳಿಲ್ಲ ಅಂದರೆ ಅಷ್ಟು ಸಾಫ್ಟಾಗಿರುತ್ತೆ. ಇವಾಗ ಮತ್ತೆ ನಾನು ತುಪ್ಪ ಹಾಕ್ಕೊಂಡು ಚಪಾತಿನ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಡ್ರೈ ಆಗಿದೆ, ಮತ್ತೆ ನಾನು ತಿರುಗಿಸ್ಬಿಟ್ಟು ಹಾಕೋತೀನಿ. ವಾವ್ ನೋಡಿ, ಇದನ್ನು ಕೂಡ ಲೇಯರಾಗಿ ಉಚ್ಕೊಳತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಬಬಲ್ಸ್ ಬರ್ತಿದೆ ಅಲ್ವಾ ನೋಡಿ. ಇವಾಗ ಮತ್ತೆ ತುಪ್ಪನ ಹಚ್ಕೋತಾ ಇದ್ದೀನಿ. ಸರಿಯಾಗಿ ತುಪ್ಪನ ಹಚ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಮ ತುಪ್ಪ ಜಾಸ್ತಿ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಕೂಡ ಹಚ್ಕೊಳ್ಬೇಕಾಗತ್ತೆ, ಹಚ್ಕೊಂಡ್ರೆ ಆ ಟೇಸ್ಟ್ ಬರುತ್ತೆ. ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಕೂಡ ಹಚ್ಕೊಳ್ಬೋದು. ಸೊ ನೋಡಿ, ಇವಾಗ ಇದನ್ನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಸ್ತಿದೆ ಅಲ್ವಾ ಪದರು. ಇಷ್ಟ ಆದರೆ ಇವಾಗ ನಾವೇನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಲ್ವಾ ಆಲೂಗಡ್ಡೆದು, ಇವಾಗ ಒಂದು ಸೈಡ್ ಮಾತ್ರ ನಾನು ಹಚ್ಕೋತಾ ಇದ್ದೀನಿ. ಇನ್ನು ಅರ್ಧ ಭಾಗನ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಮ್ಯಾಶರಿಂದ ಒತ್ತಿ ಒತ್ತಿ ಅದು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕಾಗತ್ತೆ. ನಾನೇನು ಜಾಸ್ತಿ ಏನು ಇದಕ್ಕೇನು ತುಪ್ಪ ಬೇಕಾಗಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ. ಇವಾಗ ಎರಡೂ ಕಡೆಯಿಂದ ಮತ್ತೆ ಪ್ರೆಸ್ ಮಾಡಿ ತುಪ್ಪನ ಹಚ್ಕೊಂಡು ಸರಿಯಾಗಿ ನೋಡಿ, ನಾನು ಎಷ್ಟು ಸ್ವಲ್ಪ ಸ್ವಲ್ಪ ಹನಿ ಅಷ್ಟನ್ನು ಹಾಕ್ಕೊಳ್ತಾ ಇರೋದು. ಮತ್ತು ಅದು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಸ್ಮ್ಯಾಶರಿಂದ ಒತ್ತಿ ಸರಿಯಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಇದು ಎಲ್ರಿಗೂ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ಕೊತಿದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ನೋಡಿ. ಮತ್ತು ನಾನು ಇನ್ನೊಂದು ಕೂಡ ಮಾಡಿ ತೋರಿಸ್ತಿದ್ದೀನಿ. ಅದೇನು ಬೆಟರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಅದು ಮತ್ತೆ ಒಂದು ಸೈಡ್ನ ಈ ಥರ ನಾನು ಕೈಯಿಂದ ಪ್ರೆಸ್ ಮಾಡಿ ಹಚ್ಕೊಂಡ್ಬಿಟ್ಟು ಮತ್ತೆ ಫೋಲ್ಡ್ ಮಾಡ್ಕೊತೀನಿ ಚಪಾತಿನ ಇನ್ನು ಅರ್ಧ ಭಾಗನ. ಈ ಥರ ಮತ್ತೆ ಸ್ಮ್ಯಾಶರಿಂದ ಒತ್ತಿ ಒತ್ತಿ ಚೆನ್ನಾಗಿ ಬೇಯಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಸೈಡಲ್ಲಿ ತುಪ್ಪ ಹಾಕ್ಕೊಂಡು ಮತ್ತೆ ಕ್ರಿಸ್ಪಿ ಆಗೋವರೆಗೂ ಸರಿಯಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ. ಕಲರ್ ನೋಡಿದರೆ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ನೋಡಿ ಫ್ರೆಂಡ್ಸ್. ಈ ಥರ ನಾನು ಟಿಫಿನ್ ಬಾಕ್ಸಿಗೆ ಯಾವಾಗಲೂ ಮಾಡಿಕೊಡ್ತೀನಿ ನೋಡಿ. ಈ ಥರ ಕಲರ್ ನೋಡಿ, ವಾವ್ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಗೋಲ್ಡನ್ ಬ್ರೌನ್ ಆಗಿದೆ ಅಲ್ವಾ. ಮತ್ತು ಸ್ವಲ್ಪ ಲೈಟಾಗಿ ತುಪ್ಪ ಹಚ್ಕೊಂಡು ಮತ್ತೆ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ. ವಾವ್ ಕಲರ್ ನೋಡಿದರೆ ಇವಾಗಲೇ ತಿನ್ಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಸಿಯಾಗಿ ಮಾಡ್ಕೊಳ್ಬೋದು. ನಾನು ಇವಾಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಲಂಚ್ ಬಾಕ್ಸಿಗಲ್ವಾ, ಅದಕ್ಕೆ ನಾನು 3 ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಪೀಸಾಗಿ ಬೇಕಾಗುತ್ತೆ ಅಷ್ಟು ಪೀಸಾಗಿ ಕಟ್ ಮಾಡ್ಕೊಳ್ಬೋದು, 2 ಪೀಸಾಗಿ ಕಟ್ ಮಾಡ್ಕೊಳ್ಬೋದು, 4 ಆಗಿ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಟಿಫಿನಲ್ಲಿ ಕಟ್ತಿರ್ಬೇಕಾದ ಅದಕ್ಕೆ ಚಿಕ್ಕದಾಗಿ ಬೇಕಲ್ವಾ, ಅದಕ್ಕೋಸ್ಕರ ನಾನು 3 ಭಾಗನ ಮಾಡಿಕೊಂಡು ಟಿಫಿನಲ್ಲಿ ಕಟ್ತೀನಿ ನೋಡಿ. ವಾವ್ ಚೆನ್ನಾಗಿ ಆಲೂದೆಲ್ಲ ಬರ್ತಿದೆ ಅಲ್ವಾ. ಪನ್ನೀರು, ಆಲೂ, ಕ್ಯಾಪ್ಸಿಕಮ್ ಅಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಂದು ಸಲ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಮಕ್ಕಳಿಗಷ್ಟೆಲ್ಲ ದೊಡ್ಡವರಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಚಪಾತಿ ತಿಂದು ಬೇಜಾರಾಗಿದ್ದರೆ ಆವಾಗ ಈ ಥರನ ನಾವು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಕ್ಸ್ಟ್ರಾ ಸಾಮಗ್ರಿಗಳು ಏನೂ ಬೇಕಾಗಿಲ್ಲ ನೋಡಿ. ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಆಲೂದು. ವಾವ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನಮ್ಮ ಈ ಸ್ನ್ಯಾಕ್ಸ್ ಏನು ಹೆಸರಿಡ್ತೀರ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.